ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಆರ್-ಸಿ-ಬಿ ತಂಡಕ್ಕೆ ಯಾವೆಲ್ಲ ಹೊಸದಾಗಿ ಆಟಗಾರರು ಬಂದಿದ್ದಾರೆ ಅಂತ ವಿಡಿಯೋ ಮಾಡಿ ತಿಳಿಸಿದೀನಿ. ಮತ್ತೆ ಯಾವೆಲ್ಲ ಆಟಗಾರರು ಯಾವ ತಂಡಕ್ಕೆ ಜಾಸ್ತಿ ಅಮೌಂಟ್ ಹೋದ್ರು ಅಂತ ನೀವೆಲ್ಲ ಈಗಾಗಲೇ ನಮ್ಮ ಒಂದು ಚಾನಲ್ ನೋಡಿದ್ದೀರಾ. ಬಟ್ ಯಾವೆಲ್ಲ ಆಟಗಾರರು ಅನ್ಸೋಲ್ಡ್ ಆದ್ರು, ಸೋಲ್ಡ್ ಆಗ್ತಾ ಇರೋ ಆಟಗಾರರು ಯಾರೆಲ್ಲ ಆಗ್ಬೇಕಾಗಿತ್ತು ಬಟ್ ಅವರೆಲ್ಲ ಅನ್ಸೋಲ್ಡ್ ಆಗಿದ್ದಾರೆ. ಯಾರ್ಯಾರೆಲ್ಲ ಅನ್ಸೋಲ್ಡ್ ಆಗಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಲಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಜಾಕ್ ಪ್ರೆಷರ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಬೇಸ್ ಪ್ರೈಸ್ 2 ಕೋಟಿ ಇತ್ತು. ನಾನು ಅನ್ಕೊಂಡಿದ್ದೆ ಇವ್ರು ಅನ್ಸೋಲ್ಡ್ ಆಗ್ತಾರೆ ಅಂತ. ನಂತರ ಪೃಥ್ವಿ ಶಾ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. 75 ಲಕ್ಷ ಬೇಸ್ ಪ್ರೈಸ್ ಇತ್ತು. ಇವರು ಕೂಡ ನಾನು ಅನ್ಕೊಂಡಿದ್ದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು ಕ್ರಿಕೆಟ್ ನೋಡೋರು ಇವ್ರು ಅನ್ಸೋಲ್ಡ್ ಆಗ್ತಾರೆ, ಫಿಟ್ನೆಸ್ ಇಲ್ಲ ಅಥವಾ ಇವರು ಏನೋ ಕನ್ಸಿಸ್ಟೆಂಟ್ ಆಗಿಲ್ಲ ಅಂತ ಗೊತ್ತಿತ್ತು. ಕಳೆದ ಬಾರಿನೂ ಕೂಡ ಇವರು ಅನ್ಸೋಲ್ಡ್ ಆಗಿದ್ರು, ಈ ಬಾರಿನೂ ಅನ್ಸೋಲ್ಡ್ ಆಗಿದ್ದಾರೆ. ನಂತರ ಜಾನಿ ಬೈಸ್ಟೋ KKR ವಿರುದ್ಧ ಯಾವ ರೀತಿ 261 ಚೇಸ್ ಮಾಡಿದ್ರು ಗುರು, ಅಂತ ಆಟಗಾರ ಅನ್ಸೋಲ್ಡ್ ಆಗಿದ್ದಾರೆ. SRH ಅಲ್ಲಿ ಒಂದ್ ನಡುಕನ್ನ ಹುಡ್ಸಿದ್ರು, ಅಂತ ಆಟಗಾರ ಇವಾಗ ಅನ್ಸೋಲ್ಡ್ ಆಗಿದ್ದಾರೆ. ನಂತರ ಗುರ್ಬಾಜ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ನನ್ನ ಪ್ರಕಾರ ಅವ್ರು ಅಷ್ಟೊಂದು ಹೋಗಲ್ಲ ಅನ್ಕೊಂಡಿದ್ದೆ, ಸ್ವಲ್ಪ ಜಸ್ಟ್ ಬೇಸ್ ಪ್ರೈಸ್ ಹೋಗ್ತಾರೆ ಅನ್ಕೊಂಡಿದ್ದೆ, ಬಟ್ ಯಾರು ಕೂಡ ತೆಗೆದುಕೊಂಡಿಲ್ಲ. KS ಭರತ್ ನಮ್ಮ ಆರ್-ಸಿ-ಬಿ ಮಾಜಿ ಆಟಗಾರ, ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಜೇಮಿ ಸ್ಮಿತ್ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ವಿ. ದೀಪಕ್ ಹುಡ್ಡಾ, ಕಳೆದ 2 ವರ್ಷಗಳಿಂದ ಅವರ ಒಂದು ಫಾರ್ಮ್ ಅನ್ನ ನೋಡಿದಾಗ ಎಲ್ಲರಿಗೂ ಗೊತ್ತಿತ್ತು ಅವ್ರು ಅನ್ಸೋಲ್ಡ್ ಆಗಿದ್ದಾರೆ. ಇನ್ನು ಕೂಡ ತ್ರಿಪಾಠಿ ಬಂದಿಲ್ಲ, ಅವರು ಕೂಡ ಅನ್ಸೋಲ್ಡ್ ಆಗುವ ಸಾಧ್ಯತೆ ಇದೆ. ಮತ್ತೆ ಅದೇ ರೀತಿ ಆಕಾಶ್ ದೀಪ್ ನಮ್ಮ ಆರ್-ಸಿ-ಬಿ ಮಾಜಿ ಆಟಗಾರ, ಅವರು ಟೆಸ್ಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ IPL ಅಂತ ಬಂದಾಗ ಜಾಸ್ತಿ ರನ್ ಅನ್ನ ಲೀಕ್ ಮಾಡ್ತಾರೆ, ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಶಿವಮ್ ಮಾವಿ ಕಳೆದ 3 ವರ್ಷಗಳಿಂದ ಪಾಪ ಅನ್ಸೋಲ್ಡ್ ಆಗ್ತಾ ಇದ್ದಾರೆ. ಒಳ್ಳೆ ಟ್ಯಾಲೆಂಟೆಡ್ ಇದೆ, ಬಟ್ ಅವ್ರಿಗೆ ಆ ಒಂದು ಪ್ಲೇಸ್, ಆ ಒಂದು ಜಾಗ ಸೂಟ್ ಆಗ್ತಾ ಇಲ್ಲ. ಯಾವ ರೀತಿ, ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ, ಯಾವ ಮೂಮೆಂಟ್ ಅಲ್ಲಿ ಆಡ್ಬೇಕು, ಯಾವ ರೀತಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಅಂಡರ್ ಫ್ಲಾಪ್ ಆಗಿದ್ದಾರೆ. ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಗಾರ್ಜಿಯಾ ಕಟೇಜ್ ಅವರು ಕಳೆದ ಬಾರಿ ಮುಂಬೈಗೆ ಆಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. GTU ಕೂಡ ಆಡಿದ್ರು, ಬಟ್ ಅಂತ ವ್ಯಕ್ತಿ ಇವಾಗ ಸೌತ್ ಆಫ್ರಿಕಾ ಮೂಲದ ಆಟಗಾರ. ಒಳ್ಳೆ ಪೇಸ್ ಇತ್ತು, ಬಟ್ ನಮ್ಮ ಆರ್-ಸಿ-ಬಿ ಅವ್ರನ್ನ ಒಂದ್ 2 ವರ್ಷದಿಂದ ಆಕ್ಷನ್ ಟ್ರೈ ಮಾಡಿದ್ರು, ಬಟ್ ಇವಾಗ ಇಂಟ್ರೆಸ್ಟ್ ತೋರಿಸಿಲ್ಲ. ಇವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಕೊನೆಯದಾಗಿ ನಮ್ಮ ಆರ್-ಸಿ-ಬಿ ಆಟಗಾರ ಲಿವಿಂಗ್ಸ್ಟೋನ್ ಅವರು ಔಟ್ ಆಫ್ ಕಂಟ್ರಿ ಒಂದು ಟೂರ್ನಮೆಂಟ್ ಗಳಲ್ಲಿ ಚೆನ್ನಾಗಿ ಆಡ್ತಾರೆ, ಬಟ್ ನಮ್ಮ ಇಂಡಿಯನ್ IPL ಅಂತ ಬಂದಾಗ ಕಂಪ್ಲೀಟ್ಲಿ ವೇಸ್ಟ್ ಪರ್ಫಾರ್ಮೆನ್ಸ್ ಇದೆ ಅವರು. ಕಳೆದ ಬಾರಿ ನಮ್ಮ ಆರ್-ಸಿ-ಬಿ ತಂಡದಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಆಡಿದ್ರು ಅಂತ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇನ್ನು ಕೂಡ ಬಿಗ್ ನೇಮ್ ಪ್ಲೇಯರ್ ಗಳು ಅನ್ಸೋಲ್ಡ್ ಆಗೋರು ಇದ್ದಾರೆ, ಇನ್ನೂ ಕೂಡ ಕೆಲವರು ಇದ್ದಾರೆ. ಅದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನ ನಾನು ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೂಡ ನಮ್ಮ ಆರ್-ಸಿ-ಬಿ ಹೊಸ ಆಟಗಾರರು ಬರೋರಿದ್ದಾರೆ. ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟ್ ನಿಮಗೆ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು.